ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಸ್ಟಿ ಜಾಕೆಟ್ಸ್. ಭಾಳ ಮಂದಿ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡಿದ್ರಿ, ಯೂಟ್ಯೂಬ್ನಾಗ ಕಮೆಂಟ್ ಮಾಡಿದ್ರಿ, ಹಿಮಾಲಯನ್ 450 ಏನೈತಲ್ಲ ಮಾಡಿಫಿಕೇಷನ್ಸ್ ಬಗ್ಗೆ ಡಿಟೇಲ್ಡ್ ವಿಡಿಯೋ ಮಾಡಿರಿ ಅಂತೇಳಿ. ಇದು ವಿಡಿಯೋ ಏನೈತಲ್ಲ ಭಾಳ ದಿವಸದಿಂದ ಪೆಂಡಿಂಗ್ ಇತ್ತು. ಸೊ ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ. ದ ಡೇ ಹ್ಯಾಸ್ ಫೈನಲಿ ಅರೈವ್ಡ್. ನಿಮಗೆ ಡಿಟೇಲ್ಡಾಗಿ ವಾಕ್ ಥ್ರೂ ಕೊಡ್ತೀನಿ ಒನ್ ಬೈ ಒನ್. ಯಾವುದೇ ಆಕ್ಸೆಸರಿನ ಇನ್ಸ್ಟಾಲ್ ಮಾಡಿಸೀನಿ ಆ್ಯಂಡ್ ಎಷ್ಟೇ ಅದಕ್ಕೆ ಖರ್ಚು ಬಂದೆ ಅಂತೇಳಿ. By the way, thank you so much for the love and support you guys have shown for these modifications. Let's start the video. Okay, front section in start ಮಾಡೋಣಂತ. ಇಲ್ಲಿ ನೀವು ನೋಡ್ಬೋದು ಈ ಮಡ್ಗಾರ್ಡ್ ಏನೈತಲ್ಲ, ಲೋವರ್ ಫೆಂಡರ್ ಏನಂತಾರಲ್ಲ ಇದಕ್ಕೆ, ಲೋವರ್ ಮಡ್ಗಾರ್ಡ್ ಅನ್ಬೋದು, ಲೋವರ್ ಫೆಂಡರ್ ಅನ್ಬೋದು. ಸೊ ಅದನ್ನು ಹಾಫ್ ಕಟ್ ಮಾಡ್ಸೀನಿ. ಇದನ್ನು ಕಂಪ್ಲೀಟಾಗಿ ತೆಗಿಯೋಕೆ ಬರೋಂಗಿಲ್ಲ. ಬ್ರೇಕ್ ಕೇಬಲ್ ಏನೈತಲ್ಲ ಅಲ್ಲಿಂದ ಹಿಂಗೆ ರೂಟೆಡ್ ಐತಿ. ಸೊ ಇದನ್ನು ತೆಗಿಯೋಕೆ ಬರೋಂಗಿಲ್ಲ. ಇದನ್ನು ತೆಗ್ದು ಅಂದರೆ ಇದು ಫ್ರೀಯಾಗಿ ಹ್ಯಾಂಗ್ ಆಗಿಬಿಡ್ತೈತಿ, ವೀಲ್ ಒಳಗೆ ಸಿಕ್ಕೊಳ್ಳೋದು ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ತೆಗ್ದಿಲ್ಲ, ಇದು ಹಾಫ್ ಕಟ್ ಮಾಡೀನಿ. ಆ್ಯಂಡ್ ಅಪ್ಪರ್ ಫೆಂಡರ್ ಇದೇನೈತಲ್ಲ ಇದು ಸ್ಟಾಕ್ ಐತಿ. ಸೊ ಇದನ್ನು ಸ್ವಲ್ಪ ಟ್ರಿಮ್ ಮಾಡಿ ಅದಕ್ಕೆ ಸ್ವಲ್ಪ ರೀಶೇಪ್ ಬರುವಂಗೆ, ಬ್ಯಾರೆ ಶೇಪ್ ಬರುವಂಗೆ ಡಿಸೈನ್ ಮಾಡೀವಿ. ಸೊ ಜಸ್ಟ್ ಟ್ರಿಮ್ಡ್, ಇಟ್ಸ್ ಸ್ಟಾಕ್ ಫೆಂಡರ್ ಓನ್ಲಿ. ಆಮೇಲೆ ಇದು ವೈಸರ್ ಏನೈತಲ್ಲ, ಸ್ಟಾಕ್ ವೈಸರ್ ಹಿಮಾಲಯನ್ 450 ಏನು ಬರ್ತಲ್ಲ ಅದು ವೈಸರ್. ಅದಕ್ಕೆ ಮ್ಯಾಟ್ ಫಿನಿಶ್ ಮಾಡಿಸಿ ರ್ಯಾಪ್ ಮಾಡಿಸೀನಿ. ಇದಕ್ಕಿಂತ ಮುಂಚೆ ನಾ ಅದು ಅಡ್ವೆಂಚರ್ ವೈಸರ್ ಹಾಕಿದ್ದೆ, ಅದಕ್ಕೆ ಲಾಸಿ ಫಿನಿಶಿಂಗ್ ರ್ಯಾಪಿಂಗ್ ಮಾಡಿಸಿತ್ತು. ನೆಕ್ಸ್ಟ್ ಇಲ್ಲಿ ಹೇಳ್ಬೇಕಂದ್ರೆ ನಾ ಇದು ಟ್ಯಾಂಕ್ದು ಏನು ಗ್ರಿಲ್ ಬರ್ತೈತಲ್ಲ ಅಥವಾ ಕ್ರ್ಯಾಶ್ ಗಾರ್ಡ್, ಟ್ಯಾಂಕ್ ಕ್ರ್ಯಾಶ್ ಗಾರ್ಡ್ ಬರ್ತೈತಲ್ಲ ಅದು ತೆಗಿಸಿ ಇಂಡಿಕೇಟ್ರ್ ಹಾಕಬೇಕಾದ್ರೆ ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ ಸ್ಟಾಕ್ ಇಂಡಿಕೇಟ್ರ್ ಅದು ಹೋಲ್ಡ್ ಮಾಡೋಕೆ ಹೋಲ್ಡರ್ ಇದ್ದಿದ್ದಿಲ್ಲ ಇಲ್ಲಿ. ಸೊ ಹಂಗಾಗಿ ಇದೊಂದು ಹೋಲ್ಡರ್ ಬರ್ತೈತಿ ಸಪ್ರೇಟಾಗಿ. ಆ ಹೋಲ್ಡರ್ ಒಬ್ಬರ ಕಡೆಯಿಂದ ತರಿಸಿದ್ದೆ. ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಏನೈತಲ್ಲ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ನಾನು ಹಾಕ್ತೀನಿ, ನೀವು ಚೆಕ್ ಮಾಡ್ಕೊಳ್ರಿ ನಿಮ್ಗೆ ಏನಾರು ಬೇಕಾದ್ರೆ. ಇದೊಂದು ಪ್ಲೇಟ್ ಬರ್ತೈತಿ ಹೋಲ್ಡರ್ ಅಂತೇಳಿ. ಸ್ಟಾಕ್ ಇಂಡಿಕೇಟರ್ ಫಿಕ್ಸ್ ಮಾಡೋಕ್ಕಿದ್ದು ಹೆಲ್ಪ್ಫುಲ್ ಐತಿ. ಅದರ್ವೈಸ್ ವಿ ಕೆನಾಟ್ ಫಿಕ್ಸ್ ಸ್ಟಾಕ್ ಇಂಡಿಕೇಟರ್ಸ್. ಟ್ಯಾಂಕ್ ಗಾರ್ಡ್ ತೆಗೆದ್ರೆ ಇಂಡಿಕೇಟರ್ ಫಿಕ್ಸ್ ಮಾಡೋಕೆ ಬರೋಂಗಿಲ್ಲ. ಸೊ ಸಪ್ರೇಟಾಗಿ ಈ ಹೋಲ್ಡರ್ ಡಿಸೈನ್ ಮಾಡ್ಯಾರ. ಸೊ ಅವ್ರ ಕಡೆಯಿಂದ ತರಿಸಿದ್ದೇನೆ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸಸ್ಪೆನ್ಷನಿಗೆ ಐತೆ, ಇಲ್ಲಿ ಶೋವಾ ಬ್ರ್ಯಾಂಡಿಂಗ್ ಮಾಡ್ಸೀನಿ. ನೆಕ್ಸ್ಟ್ ಇಲ್ಲಿ ಫೋಕ್ ಸೀಲ್ ಕವರ್ಸ್ ಅದಾವ ಕ್ರೀಗಾದು. ಅದು ಬಿಟ್ಟರೆ ಸಮ್ ಸ್ಟಿಕ್ಕರ್ಸ್ ಅದಾವಲ್ಲಿ. ಮೊನ್ನೆ ನಮ್ಮ ಮೋಟೋವರ್ಸ್ಗೆ ಹೋದಾಗ ನಮ್ಮ ಫಾಲೋವರ್ ಒಬ್ಬರು ಸನತ್ ಅಂತೇಳಿ, ಸೊ ಅವ್ರು ಸ್ಟಿಕ್ಕರ್ಸ್ ಕೊಟ್ಟಿದ್ರು, ಅದನ್ನ ಇಲ್ಲಿ ಹಾಕೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸ್ಟಿಕ್ಕರ್ಸ್ ಸನತ್, ಮೇಡ್ ಫಾರ್ ಅಡ್ವೆಂಚರ್ ಅಂತ ಐತಿ. ಇನ್ನೊಂದು ಸ್ಟಿಕ್ಕರ್ ಐತಿ ಅಲ್ಲಿ ಹಿಂದೆ ಹಾಕಿದ್ದು, ಅದು ತೋರಿಸ್ರಿ ಎಲ್ಲಿ ಹಾಕೀನಿ ಅಂತೇಳಿ. ಓಕೆ, ನೆಕ್ಸ್ಟ್ ಏನೈತಲ್ಲ ಇಲ್ಲೊಂದು ಕ್ಯಾಮ್ರಾ ಐತಿ. ಅದು ನೇವಿಗೇಷನ್ ಡಿವೈಸ್ ಜೊತೆ ಬಂದಿದ್ದು ಕ್ಯಾಮ್ರಾನೇ ಇದೆ. ಫ್ರಂಟ್ ಅಷ್ಟು ಹಾಕಿನೇ ಇದೆ. ಫ್ರಂಟ್ ಡ್ಯಾಶ್ ಕ್ಯಾಮ್ ಥರ ವರ್ಕ್ ಹಾಕೈತಿದೆ. AOC ಬ್ರ್ಯಾಂಡ್ ಅಂತೇಳಿ ನೀವು ಹಿಂದಿನ ವಿಡಿಯೋದಾಗ ನೋಡಿರ್ಬೋದು ಯಾವ್ದು ನೇವಿಗೇಷನ್ ಡಿವೈಸ್ ಅಂತೇಳಿ. ಹೋಗಿ ಚೆಕ್ ಮಾಡ್ಕೊಡ್ರಿ. ಸೊ ಇದ್ರದ್ದು ಏನು ಲಿಂಕ್ ಐತಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬೋದು. ಸಮ್ ಕೂಪನ್ ಕೋಡ್ ಇಸ್ ಆಲ್ಸೋ ಅವೈಲೇಬಲ್ ಫಾರ್ ದ್ಯಾಟ್. ಫ್ರಂಟ್ ಲುಕ್ಕಲ್ಲಿ ಮತ್ತೇನು ಕಾಣಿಸ್ತದೆ ಅಂದರೆ ನಿಮಗೆ ಇಲ್ಲಿ ಬಾಗ್ ಬಸ್ಟರ್ಸ್ದು ಹ್ಯಾಂಡ್ ಗಾರ್ಡ್ಸ್ ಅದಾವೆ ಇಲ್ಲಿ. ಆ್ಯಂಡ್ ವಿ ಹ್ಯಾವ್ ಅ ಟೂರಿಂಗ್ ಮಿರರ್ಸ್ ಫ್ರಮ್ ರಾಯಲ್ ಎನ್ಫೀಲ್ಡ್. ಓಕೆ, ನೆಕ್ಸ್ಟ್ ನಿಮ್ಗೆ ಸೈಡ್ ಪ್ರೊಫೈಲ್ದಾಗ ಏನೇನು ಕಾಣಿಸ್ತೈತೆ ಅಂದರೆ ಇಲ್ಲಿ ಮೇನ್ ಹೈಲೈಟ್ ಆಗೋದು ಇದು ಫ್ಯೂಲ್ ಟ್ಯಾಂಕ್. ದಿಸ್ ಫ್ಯೂಲ್ ಟ್ಯಾಂಕ್ ಇಸ್ ಫ್ರಮ್ ಏಸರ್ಬಿಸ್. ನೀವು ನೋಡ್ಬೋದು ಇಲ್ಲಿ ಬ್ರ್ಯಾಂಡಿಂಗ್, ಏಸರ್ಬಿಸ್ ಬ್ರ್ಯಾಂಡಿಂಗ್ ಅಂತ ಇದೆ. ಸೊ ಇದೇನೈತಲ್ಲ ಟ್ಯಾಂಕ್ 23 ಲೀಟರ್ ಕೆಪಾಸಿಟಿ ಟ್ಯಾಂಕ್ ಐತಿ. ಆ್ಯಂಡ್ ಇಟ್ ಈಸ್ ಮೇಡ್ ಆಫ್ ಪಾಲಿಲಿಥಿನ್ ಮಟೀರಿಯಲ್. ಆ್ಯಕ್ಚುಲಿ ಅನ್ಬ್ರೇಕೇಬಲ್ ಮಟೀರಿಯಲ್ ಇದೆ. ಬೇಸಿಕಲಿ ಏಸರ್ಬಿಸ್ ಏನದಾರಲ್ಲ ದೇ ಬಿಲ್ಡ್ ಫ್ಯೂಲ್ ಟ್ಯಾಂಕ್ಸ್ ಫಾರ್ ರ್ಯಾಲಿ ಬೈಕ್ಸ್. ಸೊ ಸ್ಟಾಕ್ ಟ್ಯಾಂಕ್ಗಿಂತ ನಾನು ಆಲ್ಮೋಸ್ಟ್ 3 kg ವೇಟ್ ಸೇವ್ ಮಾಡಿದ್ರೊಳಗೆ. ಬಟ್ ನೀವು ಕೇಳ್ಬೋದು, ಇದು 23 ಲೀಟರ್ಸ್ ಆಫ್ ಕೆಪಾಸಿಟಿ ಐತಿ, ನೀವು ಫುಲ್ ಟ್ಯಾಂಕ್ ಫ್ಯೂಲ್ ಹಾಕ್ಸಿದ್ರೆ ವೇಟ್ ಜಾಸ್ತಿ ಆಗ್ಬೋದು ಅಂಥೇಳಿ. ಸೊ ನಾ ಏನಂದರೆ 17 ಲೀಟರ್ಗಿಂತ ಫ್ಯೂಲ್ನ ಇದ್ರೊಳಗೆ ಹಾಕೋದಿಲ್ಲ. 23 ಲೀಟರ್ಸ್ ಇಸ್ ನಾಟ್ ನೆಸೆಸರಿ ಫಾರ್ ಇಂಡಿಯನ್ ರೋಡ್ಸ್. ಎಲ್ಲರೇ ನೀವು ಲದಾಖ್ ಸೈಡು ರಿಮೋಟ್ ಲೊಕೇಶನ್ಗೆ ಹೋದ್ರೆ ಅವಾಗ ಅಷ್ಟು ಫುಲ್ ಮಾಡ್ಕೋಬೋದು. ನನಗೇನು ಅಷ್ಟು ನೆಸೆಸಿಟಿ ಇಲ್ಲ 23 ಲೀಟರ್ಸ್ ಹಾಕ್ಬೇಕಂತೇಳಿ. ಯಾಕಂದರೆ ರೋಡ್ ಮೇಲೆ ಅಂತೂ ನೀವು ಎಲ್ಲಿ ಹೋಗ್ತಿರಲ್ಲಿ ಫ್ಯೂಲ್ ಸ್ಟೇಷನ್ ಸಿಗ್ತಾವೆ. ಸೊ ಮೈ ಲಿಮಿಟ್ ಈಸ್ 17 ಲೀಟರ್ಸ್ ಓನ್ಲಿ. ಸೊ ಹಂಗಾಗಿ ನಂಗೆ ಯೂಸ್ಫುಲ್ ಐತಿದೆ. ಆಮೇಲೆ ನೆಕ್ಸ್ಟ್ ಈ ಕಡೆ ನೋಡ್ಬೋದು ನೀವು ಮೇನ್ ಹೈಲೈಟ್ ಅಂದ್ರೆ ಇದು ಚಸ್ಸಿ ಏನೈತಲ್ಲ, ಚಸ್ಸಿ ಕಂಪ್ಲೀಟಾಗಿ ಫುಲ್ ರೆಡ್ ಪೇಂಟ್ ಮಾಡಿದ್ದು ಐತಿದೆ. ಅದು ಬಿಟ್ಟರೆ ಬೇರೆ ಏನೋ ರೆಡ್ ಮೇಲೆ ಇವೆರಡು ಲೈನ್ ಏನದಾವಲ್ಲ ಚಸ್ಸಿದ ಅದಷ್ಟು ಪೇಂಟ್ ಮಾಡೀನಿ. ಆಮೇಲೆ ಇಲ್ಲೊಂದು ನಾ ಬ್ಯಾಗ್ ಹಾಕೊಂಡೀನಿ. ಆ್ಯಕ್ಚುಲಿ ಸ್ಮಾಲ್ ಪೌಚ್ ಐತಿದೆ. ಇದ್ರೊಳಗೆ ನಾ ಏನಪ್ಪ ಅಂದ್ರೆ ಸ್ಮಾಲ್ ಟೂಲ್ಸ್ ಇಟ್ಕೊಂಡಿರ್ತೀನಿ. ಈ ಥರ ಸ್ಟ್ಯಾನ್ಲಿದೊಂದು ಟೂಲ್ ಐತಿದೆ. ಆಮೇಲೆ ಇನ್ನೊಂದು ಅಲೆನ್ಕಿದೊಂದು ಟೂಲ್ ಐತಿ ಇಲ್ಲಿ. ಆಮೇಲೆ ನೆಕ್ಸ್ಟ್ ಈ ಚೈನ್ ಒಳಗೆ ಏನೈತಲ್ಲ ಇಲ್ಲಿ ಮಲ್ಟಿ ಸೈಜ್ದು ಒಂದು ರೆಂಚ್ ಐತಿ. ಆಮೇಲೆ ಜಿಪ್ ಟೈ ಅದಾವ, ಥ್ರೆಡ್ ಲಾಕರ್ ಐತಿ, MCL ಐತಿ, ಸೀಸರ್. ಏನಾರೇ ಬೇಕಾಗ್ತೈತೆ ರೈಡ್ ಟ್ರೈಲ್ಗೆ ಇಲ್ಲಿ ಆಫ್ ರೋಡಿಂಗ್ ಹೋದಾಗ. ಸೊ ಇಟ್ ಈಸ್ ಯೂಸ್ಫುಲ್. ಆ್ಯಂಡ್ ಇದು ಸೀಟ್ ಏನೈತಲ್ಲ ರ್ಯಾಲಿ ಸೀಟ್ ರಾಯಲ್ ಎನ್ಫೀಲ್ಡ್ದಿಂದನೇ ಇದು ಬರ್ತೈತಿ. ಅರೌಂಡ್ 865 mm ಏನೋ ಸೀಟ್ ಹೈಟ್ ಐತಿ ಇದ್ರದ್ದು. ನೆಕ್ಸ್ಟ್ ಎಕ್ಸಾಸ್ಟ್ ಕಡೆ ಕ್ಯಾಥಲಿಟಿಕ್ ಕನ್ವರ್ಟರ್ ಏನೈತಲ್ಲ ತೆಗ್ದೀನಿ, ಡಿಕ್ಯಾಟ್ ಮಾಡಿಸಿದ್ದೈತಿ. ಆಲ್ಮೋಸ್ಟ್ ನಾ ಇಲ್ಲೊಂದು 4 to 5 kgs ವೆಯ್ಟ್ ಸೇವ್ ಮಾಡಿರ್ಬೋದು ನನ್ನ ಪ್ರಕಾರ. ವಿತ್ ರಿಸೋನೇಟರ್ ಏನೈತಲ್ಲ ಭಾಳ ಹೆವಿ ಇತ್ತಿದೆ.
ಸೊ ಡಿಕ್ಯಾಟ್ ಮಾಡಿಸಿದೈತಿ. ಆಮೇಲೆ ಎಕ್ಸಾಸ್ಟಿಗೆ ಒಂದು ಹೀಟ್ ಶೀಲ್ಡ್ ಹಾಕೈತಿ. ದಿಸ್ ಹೀಟ್ ಶೀಲ್ಡ್ ಈಸ್ ಫ್ರಮ್ ಆಟೋ ಇಂಜಿನ. ಯಾಕಂದ್ರೆ ಅಲ್ಲಿ ಬ್ಯಾಗದು ಹಾಕಿದಾಗ ಇದಕ್ಕೆ ಟಚ್ ಆಗಬಾರ್ದು, ಟಚ್ ಆಗಿ ಹೀಟಾಗಿ ಬರ್ನ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕಾಗಿ ಒಂದು ಹೀಟ್ ಶೀಲ್ಡ್ ಹಾಕೀನಿ. ಆ್ಯಂಡ್ ರಿಯರ್ ಸಸ್ಪೆನ್ಷನ್ ಏನೈತಲ್ಲ ಇಲ್ಲಿ ನೋಡ್ಬೋದು, ಯೆಲ್ಲೋ ಕಲರ್ದಾಗ ನಾ ಪೇಂಟ್ ಮಾಡ್ಸಿನದ, ಸ್ವಲ್ಪ ಚಲೋ ಲುಕ್ ಬರಲಿ ಅಂತೇಳಿ. ಇದು ವೈಟ್ ಇತ್ತು ಆ್ಯಕ್ಚುಲಿ, ನಾವು ಯೆಲ್ಲೋದಾಗ ಮಾಡ್ಸೀನಿ. ಬ್ಯಾಕ್ ಸೆಕ್ಷನ್ದಾಗ ಇಲ್ಲಿ ನೋಡ್ಬೋದು ಟೈರ್ ನೋಡ್ಬೋದು, ಟೈರ್ ಮೇನ್ ಹೈಲೈಟ್ ಹಾಕಿದೆ. ಇದು ಟೈರ್ ಏನೈತಲ್ಲ MRF ಇದು ನೈಲೋರೆಕ್ಸ್ ಅಂತೇಳಿ ಟೈರ್. ಆ್ಯಕ್ಚುಲಿ ಇದು ಬೇರ್ 650 ರಾಯಲ್ ಎನ್ಫೀಲ್ಡ್ ಬೇರ್ 650 ಸೇಮ್ ಟೈರ್ ಐತಿ. ಸೊ ಅದ ಟೈರ್ ಇದಕ್ಕೆ ಡೈರೆಕ್ಟ್ ಫಿಟ್ ಐತಿ, ಟ್ಯೂಬ್ಲೆಸ್ ಟೈರ್. ಸೊ ಲುಕ್ಕು ಚಲೋ ಐತಿ, ಗ್ರಿಪ್ ಚಲೋ ಐತಿ. ಸೊ ಹಂಗಾಗಿ ಆ ಟೈರ್ ಹಾಕ್ಸೀನಿ. ಸೊ ಸೇಮ್ ಪ್ಯಾಟರ್ನ್ದಾಗ MRFದಾಗ ನೈಲೋರೆಕ್ಸ್ದಾಗ ನಂಗೆ 21 ಇಂಚ್ ವೀಲ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಬೇರೆ 650 ಏನೈತಲ್ಲ 19 ಇಂಚೇ ಬರ್ತೈತಿ. ಸೊ ಸೇಮ್ ಪ್ಯಾಟರ್ನ್ದಾಗ 21 ಇಂಚ್ ವೀಲ್ ಅವೈಲೇಬಲ್ ಇಲ್ಲ. ಸ್ವಲ್ಪ ಇದು ಪಿರೇಲಿ ಸ್ಕಾರ್ಪಿಯೋನ್ STR ರ್ಯಾಲಿದು ಏನೈತಲ್ಲ ಅದ್ರದ್ದು ಫೀಲ್ ಕೊಡ್ತೈತಿದೆ. ಸೊ ಹಂಗಾಗಿ ಇದನ್ನು ಹಾಕ್ಸೀನಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ನೀವು ರಾಯಲ್ ಎನ್ಫೀಲ್ಡಿಂದ ಏನು ರ್ಯಾಲಿ ಕಿಟ್ ಬರ್ತೈತಲ್ಲ ಸೇಮ್ ರ್ಯಾಲಿ ಕಿಟ್ ಹಾಕ್ಸಿದೈತಿ. ಇದೆಲ್ಲ ರ್ಯಾಲಿ ಕಿಟ್. ಬಟ್ ಅದೇನು ಎಕ್ಸ್ಟ್ರಾ ಹಿಂಗೆ ಸೈಡ್ ಪ್ಯಾನಲ್ ಬರ್ತಾವಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್, ಆ ಪ್ಯಾನಲ್ ತೆಗೆದಿನ ಇಲ್ಲಿ ಹಾಕಿಲ್ಲ. ಯಾಕಂದರೆ ಇದು ರೆಡ್ ಚೆಸ್ ಏನಿಲ್ಲ ಕಾಣಿಸ್ಬೇಕದ, ಕಾಣಿಸ್ರೇನ ಬೈಕ್ ಇದು ಕಂಪ್ಲೀಟಾಗಿ ಲುಕ್ ಮಸ್ತ್ ಕಾಣಿಸ್ತೈತಿ. ಸೊ ಹಿಂಗಾಗಿ ಅದನ್ನು ವೈಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾನಲ್ಸ್ ಏನೈತಲ್ಲ ಅದು ಹಾಕಿಲ್ಲ ಇಲ್ಲಿ. ಸ್ವಲ್ಪ ಹಿಂಗೆ ರ್ಯಾಲಿ ಲುಕ್ ಬರಲಿ ಅಂತೇಳಿ ಅವು ಹಾಕಿಲ್ಲ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ಸ್ ಇದಾವೆ. ದೀಸ್ ಗ್ರ್ಯಾಬ್ ಹ್ಯಾಂಡಲ್ಸ್ ಫ್ರಮ್ ಮೋಟೋ ಯೂರೈನ್. ನಾನು ಇದ್ರದ್ದು ಏನೈತಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ ನಾವು ಪ್ರೊಫೈಲ್ ಲಿಂಕ್, ನೀವು ಚೆಕ್ ಮಾಡ್ಕೋಬೋದು. ಹಿಮಾಲಯನ್ 450 ಟಾಪ್ ರ್ಯಾಕ್ ಇರ್ತಿಲ್ಲ, ಅದು ಕಂಪ್ಲೀಟಾಗಿ ತೆಗೆದಿನ. ಯಾಕಂದರೆ ಟಾಪ್ ಬಾಕ್ಸ್ ಯೂಸ್ ಮಾಡತ್ತಿಲ್ಲ ಈಗ. ಐ ಆಮ್ ಪ್ಲಾನಿಂಗ್ ಟು ಯೂಸ್ ಓನ್ಲಿ ಸಾಫ್ಟ್ ಲಗೇಜ್. ಯಾವ ಸಾಫ್ಟ್ ಲಗೇಜ್ ತೊಗೊತೀನಿ ಅಂತ ಹೇಳಿ ಇನ್ನೂ ಡಿಸೈಡ್ ಮಾಡಿಲ್ಲ. ತೊಗೊಂಡ್ಮೇಲೆ ನಿಮ್ಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಂತ. ಸೊ ದೀಸ್ ಗ್ರ್ಯಾಬ್ ಹ್ಯಾಂಡಲ್ಸ್ ಆರ್ ನೈಸ್. ಇಷ್ಟ ಏನೋ ಸ್ವಲ್ಪ ಇದು ಶಾರ್ಪ್ ಅದ, ಇವ ಸ್ವಲ್ಪ ಹಿಂಗೆ ಎಜ್ಜಿಸ್ ಏನದಾವಲ್ಲ ರೌಂಡೆಡ್ ಮಾಡಿದ್ರೆ ಅಂದರೆ ಹೆಲ್ಪ್ಫುಲ್ ಆಗ್ತಿತ್ತು. ಸ್ವಲ್ಪ ಶಾರ್ಪ್ ಇರೋದ್ರಿಂದ ಕೈಗೆ ಚುಚ್ತಾ ಇವ. ಸೊ ನೆಕ್ಸ್ಟ್ ರಾಯಲ್ ಎನ್ಫೀಲ್ಡ್ ರ್ಯಾಲಿ ಕಿಟ್ ಜೊತೆ ಏನೈತಲ್ಲ ಇದೊಂದು ಗ್ರ್ಯಾಬ್ ಹ್ಯಾಂಡಲ್ ಬಂದಿರ್ತೈತಿ. ಹಿಂಗೆ ಡರ್ಟ್ದಾಗ ಅದು ಸಿಕ್ಕೊಂಡಾಗ ಬೈಕ ಪುಲ್ ಮಾಡೋಕೆ ಡ್ರ್ಯಾಗ್ ಮಾಡೋಕೆ ಯೂಸ್ ಆಕತ್ತಿದೆ. ಸೊ ಇಲ್ಲಿ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡಿಂಗ್ ಐತಿ ಇದ್ರ ಮೇಲೆ. ಸೊ ಅದಕ್ಕೆ ಯೂಸ್ ಆಕೈತಿ. ಸನತ್ ನೀ ಕೊಟ್ಟು ಸ್ಟಿಕ್ಕರ್ ಏನಿತ್ತಲ್ಲ ಇಲ್ಲಿ ಬ್ಯಾಕ್ ಸೈಡ್ ಹಚ್ಚಿನಿ, ದ ಮೌಂಟೇನ್ ಕೋಟ್ ಅಂತ ಹೇಳಿ. ದಿಸ್ ಒನ್ ಇಸ್ ನೈಸ್. ಓಕೆ, ದಿಸ್ ಈಸ್ ಅಬೌಟ್ ರಿಯರ್ ಸೆಕ್ಷನ್. ಜಾಸ್ತಿ ಏನು ಮಾಡಿಫಿಕೇಶನ್ ಇಲ್ಲಿ ರ್ಯಾಲಿ ಕಿಟ್ ಜೊತೆ ಏನು ಬಂದಿತ್ತಲ್ಲ ಹಿಂದೆ ಹಂಗೆ ಐತೆ ಸೇಮ್. ಜಸ್ಟ್ ಏನೈತಲ್ಲ ಅವು ಎಕ್ಸ್ಟ್ರಾ ಪ್ಯಾನಲ್ಸ್ ಏನದಲ್ಲ ಸೈಡಿಗೆ, ಅವು ಪ್ಯಾನಲ್ಸ್ ಬಿಟ್ಟರೆ ಉಳ್ಕಿದ್ದೆಲ್ಲ ಸೇಮ್ ಐತಿ. ನೆಕ್ಸ್ಟ್ ಇಲ್ಲಿ ಹ್ಯಾಂಡಲ್ ಬಾರ್ ಮೇಲೆ ವೈಟರ್ ಅದ ಹ್ಯಾಂಡಲ್ ಬಾರ್ ಬ್ಯಾಗ್ ಐತಿ. ಇದು ಹ್ಯಾಂಡಲ್ ಬಾರ್ ಪೌಚ್ ಅನ್ಬೋದು, ಬ್ಯಾಗ್ ಅನ್ಬೋದು. ದಿಸ್ ಈಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಸೊ ಇದ್ರಾಗ ಏನೈತಲ್ಲ ಸಮ್ ಆಕ್ಸೆಸಿಬಲ್ ಐಟಮ್ಸ್. ಇಲ್ಲಿ ಗ್ಲೌಸ್ ಅದಾವೆ. ನೆಕ್ಸ್ಟ್ ಇನ್ಸುಲಿನ್ ಟೇಪ್ ಐತಿ, ನಟ್ ಆ್ಯಂಡ್ ಬೋಲ್ಟ್ಸು, ವಾಲೆಟು, ಫೋನ್ ಅದು ಇಡಕ್ಕೆ ಯೂಸ್ ಆಕತ್ತಿದೆ ಕ್ವಿಕ್ ಆ್ಯಕ್ಸೆಸ್ಸಿಗೆ. ನೆಕ್ಸ್ಟ್ ಇಲ್ಲಿ ಸ್ವಿಚ್ ಐತಿ, ಮ್ಯಾಟ್ ಡಾಗ್ ಲೈಟ್ಸ್ ಇದೆ ಕೆಳಗೆ. ನಾ ಎಲ್ಲಿ ಇನ್ಸ್ಟಾಲ್ ಮಾಡೀನಪ್ಪ ಅಂದರೆ ಮ್ಯಾಟ್ ಡಾಗ್ ಲೈಟ್ಸ್ದು ಐ ಶೋ ಯು. ಸೊ ರಾಯಲ್ ಎನ್ಫೀಲ್ಡ್ ಏನು ರ್ಯಾಲಿ ಕ್ರ್ಯಾಶ್ ಗಾರ್ಡ್ ಬರ್ತೈತಲ್ಲ, ಸೊ ಅದರ ಕ್ರ್ಯಾಶ್ ಗಾರ್ಡ್ ಇಟ್ಟಿನ, ಬೇರೆ ಯಾವುದು ಕ್ರ್ಯಾಶ್ ಗಾರ್ಡ್ ಹಾಕಿಲ್ಲ. ಆ್ಯಂಡ್ ಇವನ್ ಐ ರಿಕಮೆಂಡ್ ಟು ಯೂಸ್ OEM ಆಕ್ಸೆಸರೀಸ್ ಓನ್ಲಿ ಫಾರ್ ಆಲ್ ದ ಸೇಫ್ಟಿ ಆಕ್ಸೆಸರೀಸ್. ಸೊ ಇದು ರಾಯಲ್ ಎನ್ಫೀಲ್ಡ್ದಾಗ ರ್ಯಾಲಿದು ಕ್ರ್ಯಾಶ್ ಗಾರ್ಡ್. ಸೊ ಅದಕ್ಕೆ ನಾ ಮ್ಯಾಟ್ ಡಾಗ್ದಿನ ಲೈಟ್ಸ್ ಏನೈತಲ್ಲ ಇಲ್ಲೇ ಫಿಕ್ಸ್ ಮಾಡೀನಿ. ಸೊ ಇದನ್ನು ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ರಾತ್ರಿ ಜಾಸ್ತಿ ನಾವು ರೈಡ್ ಮಾಡೋಂಗಿಲ್ಲ, ಸೊ ಹಿಂಗಾಗಿ ಜಾಸ್ತಿ ಯೂಸ್ ಆಗಂಗಿಲ್ಲ ಅವಾಗ. ಬಟ್ ಇನ್ ಕೇಸ್ ಯಾವಾಗಾರೆ ನಾವು ಡೆಸ್ಟಿನೇಷನ್ಗೆ ಲೇಟ್ ರೀಚ್ ಆಗೋದಾಯಿತು ಬಿಕಾಸ್ ಆಫ್ ಟ್ರಾಫಿಕ್ ಆರ್ ಬಿಕಾಸ್ ಆಫ್ ಎನಿ ಅದರ್ ರೀಸನ್, ಅವಾಗ ಯೂಸ್ ಆಗ್ತಾವ ಇವು. ಸೊ ನಾನು ಇದನ್ನ ಇಲ್ಲೇ ಫಿಕ್ಸ್ ಮಾಡೀನಿ. ರೇಡಿಯೇಟರ್ ಗಾರ್ಡ್ ಏನೈತಲ್ಲ ದಿಸ್ ಇಸ್ ಫ್ರಮ್ ರಾಯಲ್ ಎನ್ಫೀಲ್ಡ್ ಓನ್ಲಿ. ಮೊದಲೇನೇ ಅವ್ರದ್ದು ಸಿಲ್ವರ್ದಾಗ ಬರ್ತಿತ್ತು, ಈಗ ಬ್ಲ್ಯಾಕ್ದಾಗೂ ಬರ್ತೈತಿ. ದಿಸ್ ಇಸ್ ನೈಸ್. ಸೊ ನೆಕ್ಸ್ಟ್ ಹ್ಯಾಂಡಲ್ ಬಾರ್ದಾಗ ಏನೈತಲ್ಲ ಇಲ್ಲಿ ಎಲೆಕ್ಟ್ರಾನಿಕ್ ಕ್ರೂಸ್ ಕಂಟ್ರೋಲ್ ಐತಿ. ದಿಸ್ ಈಸ್ ಫ್ರಮ್ biker.co. ದೇ ಆರ್ ಬೆಂಗಳೂರು ಬೇಸ್ಡ್ ಕಂಪ್ನಿ. ಇದೇನೈತಲ್ಲ ಬೇಸಿಕಲಿ ರೈಡ್ ಬೈ ವೈರ್ ಬೈಕ್ಗಳು ಏನಾದವಲ್ಲ ಅವ್ರಿಗೆ ಸಪೋರ್ಟ್ ಆಕೈತಿ. ಸೊ ರೈಡ್ ಬೈ ವೈರ್ ಇದ್ದಿದ್ದು ಮೋಟರ್ ಸೈಕಲ್ಗೆಲ್ಲ ಅವ್ರು ಡಿಸೈನ್ ಮಾಡ್ಯಾರ ಆಲ್ರೆಡಿ. ಸೊ ಅವ್ರ ಪ್ರೊಫೈಲ್ದಾಗ ಹೋಗಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಬೈಕ್ ಅವೈಲೇಬಲ್ ಐತೋ ಇಲ್ಲ ಅಂತೇಳಿ. ಅದಕ್ಕಿಂತ ಮುಂಚೆ ನಿಮ್ಮ ಬೈಕಿಗೆ ರೈಡ್ ಬೈ ವೈರ್ ಥ್ರಾಟಲ್ ಐತಿಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಡ್ರಿ. ಒಂದು ವೇಳೆ ರೈಡ್ ಬೈ ವೈರ್ ಥ್ರಾಟಲ್ ಇತ್ತಂದ್ರೆ ಮೋಸ್ಟ್ಲಿ ಅವ್ರು ನಿಮ್ಮ ಬೈಕಿಗೂ ಡಿಸೈನ್ ಮಾಡಿರ್ಬೋದು. ಜಸ್ಟ್ ಅವ್ರ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿಕೊಡ್ರಿ ನಿಮ್ಮ ಬೈಕ್ ಲಿಸ್ಟೆಡ್ ಐತೋ ಇಲ್ಲೋ ಅಂತೇಳಿ. ಸೊ ನೆಕ್ಸ್ಟ್ ಇಲ್ಲೇ GPS ನೇವಿಗೇಷನ್ ಡಿವೈಸ್ ಐತಿ, ನೀವು ನೋಡಿರ್ಬೋದು ಆಲ್ರೆಡಿ. ಇದ್ರ ಬಗ್ಗೆ ನಿಮಗೆ ಗೊತ್ತೈತೆ ಅನ್ಕೊತೀನಿ. ದಿಸ್ ಈಸ್ ಹೌ ಮೈ ಕಾಕ್ಪಿಟ್ ಲುಕ್ಸ್. ಕೀ ಆನ್ ಮಾಡಿದ ಕಡೆ ಕಸ್ಟಮ್ ಡಿಸೈನ್ ತ್ರಿಶೂಲ್ ಅಂತ ಬರ್ತೈತಿ ಇಲ್ಲಿ. ಅದಾದಮೇಲೆ ಡಿವೈಸ್ ಆನ್ ಆಗೈತಿ. ದಿಸ್ ಈಸ್ ಫ್ರಮ್ AOC. ಆವಾಗಲೇ ಹೇಳ್ದಂಗೆ ಅದ್ರದ್ದು ಲಿಂಕ್ ಏನೈತೆ ಡಿಸ್ಕ್ರಿಪ್ಷನ್ ಬಾಕ್ಸಾಗ ಕೊಂಡಿರ್ತೀನಿ. ಆ್ಯಂಡ್ ಡಿಸ್ಕೌಂಟ್ ಕೋಡು ಐತಿ, ಯೂಸ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಓಕೆ, ಐ ಥಿಂಕ್ ದಟ್ಸ್ ಆಲ್. ಭಾಳ ಸಿಂಪಲ್ ಮಾಡಿಫಿಕೇಷನ್ ಮಾಡ್ತೀನಿ. ಭಾಳ ಕಾಂಪ್ಲಿಕೇಟೆಡ್ ಮಾಡಿಫಿಕೇಷನ್ಸ್ ಏನೂ ಇಲ್ಲ. ನಿಮಗೆ ಮೋಸ್ಟ್ಲಿ ಅರ್ಥ ಆಗಿರ್ಬೋದು. ಇಷ್ಟೊಂದು ಏನು ಎಕ್ಸ್ಪ್ಲೇನ್ ಮಾಡಿನಲ್ಲ, ದೋಸ್ ಆರ್ ವೆರಿ ಸಿಂಪಲ್ ಆಕ್ಸೆಸರೀಸ್. ಯಾಕಂದರೆ ಬೈಕ್ ಮೇಲೆ ಜಾಸ್ತಿ ನಾನು ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಆಕೈತಲ್ಲ ಅಷ್ಟು ಟ್ರೈ ಮಾಡೀನಿ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ.
ಸೊ ಇನ್ನೊಂದು ಏನಂದರೆ ಇಲ್ಲೊಂದು 450 ಅಂತೇಳಿ ಬರ್ತೀನಿ, ಬ್ಲ್ಯಾಕ್ ಗ್ಲಾಸಿದಾಗೈತಿ, ನಿಮಗೆ ಕಾಣಿಸತೈತಿ ಇಲ್ಲ ಗೊತ್ತಿಲ್ಲ, ಮೋಸ್ಟ್ಲಿ ಕಾಣಿಸತೈತೆ ಅಂತ ಅನ್ಕೊತೀನಿ. ಬ್ಲ್ಯಾಕ್ ಗ್ಲಾಸಿದಾಗ 450 ಅಂತೇಳಿ ಬರ್ಸಿದ್ದೈತಿ. ಟೋಟಲ್ ಆಗಿ ಇದ್ರದ್ದು ಏನೇನು ಖರ್ಚು ಬಂದೈತಲ್ಲ ಅದನ್ನು ಸ್ಕ್ರೀನ್ ಮೇಲರೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗರೆ ಡಿಸ್ಪ್ಲೇ ಮಾಡಿರ್ತೀನಿ. I think you guys have got all the clarification of all the accessories I have installed. ಈ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕೈತಿ ಅಂತೇಳಿ ನಾನು ಅನ್ಕೊತೀನಿ. ಏನಾರೇ ಡೌಟ್ ಇದ್ದರೆ ಕ್ಲಾರಿಫಿಕೇಷನ್ಸ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ದಾಗ ಕೇಳ್ರಿ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ನಾಗ ನೀವು ಮೆಸೇಜ್ ಮಾಡಿರಿ. ಐ ವಿಲ್ ಟ್ರೈ ಟು ಆನ್ಸರ್. ಓಕೆ, ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಸೊ, give that thumbs up. We will see you in the next one.